ಹಲೋ ಎಲ್ಲರಿಗೂ. ರೀಸೆಂಟಾಗಿ ನಾನು ನನ್ನ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಒಂದು ಪಾಲ್ ಹಾಕಿದೆ. ನೆಕ್ಸ್ಟ್ ಯಾವ ಸೀರೀಸನ್ನು ಸ್ಟಾರ್ಟ್ ಮಾಡುವ ಅಂತ. ತುಂಬ ಜನರು ಅದಕ್ಕೆ ವೋಟ್ ಮಾಡಿದ್ದೀರಿ. ಥ್ಯಾಂಕ್ ಯು, ನೀವು ಅದಕ್ಕೆ ಇಂಟ್ರ್ಯಾಕ್ಟ್ ಮಾಡಿ ವೋಟ್ ಮಾಡಿದ್ದಕ್ಕೆ. ಸೊ ಆ ವೋಟಲ್ಲಿ ಡಾಕರಿಗೆ ಸ್ವಲ್ಪ ಹೆಚ್ಚು ಪರ್ಸೆಂಟೇಜ್ ಸಿಕ್ಕಿದೆ. ಸೊ ಹಾಗಾಗಿರೋದ್ರಿಂದ ಡಾಕರ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಸೀರೀಸನ್ನು ನಾನು ಕಂಪ್ಲೀಟ್ಲಿ ಫ್ರೀಯಾಗಿ ಯೂಟ್ಯೂಬಲ್ಲಿ ಮಾಡ್ತಿದ್ದೇನೆ. ಸೊ ಅದರಿಂದ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿಬಿಡಿ ನೀವು ಈ ಸೀರೀಸನ್ನು ಫಾಲೋ ಮಾಡ್ತೀರಿ ಅಂತೇಳಿ. ಸೊ ಹಾಗಾಗಿರೋದ್ರಿಂದ ನನಗೆ ಗೊತ್ತಾಗಲಿ ನೀವು ಈ ಪರ್ಟಿಕ್ಯುಲರ್ ಸೀರೀಸಿಗೆ ಸಪೋರ್ಟ್ ಕೊಡ್ತಿದ್ದೀರಿ ಮತ್ತು ನೀವು ಫಾಲೋ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತಾಗ್ತದೆ. ಸೊ ಅದರಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಡಾಕರ್ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಮಾತಾಡುವ. ಸೊ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ಹೆಚ್ಚು ಕೋಡ್ ಮಾಡಲಿಕ್ಕಿಲ್ಲ. ಕೆಲವು ಕೋಡ್ಗಳುಂಟು, ಅದು ಮಾಡಲಿಕ್ಕುಂಟು. ಎಂತಕ್ಕಂದರೆ ಡಾಕರಲ್ಲಿ ಸಹ ಕೋಡಿಂಗ್ ಬರ್ತದೆ. ಬಟ್ ಅದರ್ ದೆನ್ ದ್ಯಾಟ್ ನಾವು ಎಕ್ಸಿಸ್ಟಿಂಗ್ ಕೋಡ್ಗಿರ್ತದಲ್ಲ, ಯಾರಾದರೂ ಡೆವಲಪರ್ಸ್ ಅಥವಾ ನೀವೇ ಡೆವಲಪ್ ಮಾಡಿರುವ ಕೋಡ್ಗಳಿರ್ತದಲ್ಲ, ಅದನ್ನು ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತೆಲ್ಲ ನಾವು ನೋಡ್ತೇವೆ. ಸೊ ಫಸ್ಟ್ ಆಫ್ ಆಲ್, ಈಗ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಒಂದು Node.js ಇದೊಂದು ಪ್ರಾಜೆಕ್ಟ್ ಕೋಡ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳುವ. ಓಕೆ, ಸೊ Node.js ಪ್ರಾಜೆಕ್ಟ್. ಈಗ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಉಂಟಲ್ಲ, ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ರನ್ ಮಾಡ್ತಿರ್ತೀರಿ ಮತ್ತು ಅದೀಗ ಕರೆಕ್ಟಾಗಿ ರನ್ ಆಗ್ತಾ ಉಂಟು, ಎಲ್ಲ ವರ್ಕ್ ಆಗ್ತಾ ಉಂಟು. ಈಗ ನಿಮಗೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ನಿಮ್ಮ ಫ್ರೆಂಡ್ಸಿಗೆ ಅಥವಾ ಯಾರಿಗಾದರೂ ಕ್ಲೈಂಟಿಗೆ ಕೊಡಬೇಕಂತೇಳಿದರೆ ನೀವೆಂತ ಮಾಡ್ತೀರಿ, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇದು ಕೋಡನ್ನು ತೆಗೆದು ನೀವು ನಿಮ್ಮ ಫ್ರೆಂಡ್ಸಿದ್ದು ಅಥವಾ ಕ್ಲೈಂಟಿದ್ದು ಲ್ಯಾಪ್ಟಾಪಲ್ಲಿ ಹಾಕಿಬಿಡ್ತೀರಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಫೋಲ್ಡರ್. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ನೀವು ಬಂದು Node.js ಅನ್ನು ಇನ್ಸ್ಟಾಲ್ ಮಾಡ್ತೀರಿ ಅಂತೆಲ್ಲ ಅಂದ್ಕೊಳ್ಳುವ. ಸೊ Node.js ವರ್ಷನ್ 22 ಅಂತೇಳಿ ಅಂದ್ಕೊಳ್ಳುವ. ಓಕೆ, ಸೊ Node.js 22 ವರ್ಷನನ್ನು ಇನ್ಸ್ಟಾಲ್ ಮಾಡಿದ್ದೀರಿ. ಅದಾದ ನಂತರ ನೆಕ್ಸ್ಟ್ ನೀವು ಆ ಪರ್ಟಿಕ್ಯುಲರ್ ಲ್ಯಾಪ್ಟಾಪಲ್ಲಿ ಬಂದು MongoDBದು ಯಾವುದಾದ್ರೂ ಒಂದು ವರ್ಷನ್ ಇನ್ಸ್ಟಾಲ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳೋ. 8 ಅಂತೇಳಿ ಹಾಕಿಬಿಡ್ತೇನೆ. ನನಗೆ ಐ ಆಮ್ ನಾಟ್ ಶೋರ್ MongoDB ಲೇಟೆಸ್ಟ್ ವರ್ಷನ್ ಎಷ್ಟು ಅಂತೇಳಿ, ಬಟ್ 8 ಅಂತೇಳಿ ಹಾಕಿಬಿಡುವ. ಸೊ ಈ ಎರಡು ಟೂಲನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ನಿಮ್ಮ ಕ್ಲೈಂಟಿದು ಲ್ಯಾಪ್ಟಾಪಲ್ಲಿ ರನ್ ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿ ಬಂದು ನಾನು ಕ್ಲೈಂಟ್ ಲ್ಯಾಪ್ಟಾಪ್ ಅಂತೇಳಿ ಹಾಕಿ ಬಿಡ್ತೇನೆ. ಸೊ ಇಲ್ಲಿ ಕ್ಲೈಂಟ್ ಲ್ಯಾಪ್ಟಾಪ್. ಓಕೆ, ಸೊ ಅವರ ಲ್ಯಾಪ್ಟಾಪಲ್ಲಿ ಇಷ್ಟು ವಿಷಯಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ರನ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಆಬ್ಸಲ್ಯೂಟ್ಲಿ ಫೈನ್. ನಿಮ್ಮ ಕ್ಲೈಂಟಿದ್ದು ಲ್ಯಾಪ್ಟಾಪ್ ಇದು, ಅವರ ಲ್ಯಾಪ್ಟಾಪಲ್ಲಿ ಇಷ್ಟು ವಿಷಯಗಳನ್ನು ಹಾಕಿಕೊಂಡು ರನ್ ಮಾಡ್ತೀರಿ. ಸೊ ಹೀಗೆ ರನ್ ಮಾಡಿದ ತಕ್ಷಣ ಅವರಿಗೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿದ್ದು ಆಕ್ಸೆಸ್ ಸಿಗ್ತದೆ. ಈಗ ಇಮ್ಯಾಜಿನ್ ಮಾಡಿ, ನೀವು ಈ ಪರ್ಟಿಕ್ಯುಲರ್ ಕ್ಲೈಂಟ್ ಇದು ಇನ್ನೊಂದು ಡೆವಲಪರ್ ಉಂಟು. ಓಕೆ, ಕ್ಲೈಂಟ್ ಡೆವ್ ಅಂತೇಳಿ ಹಾಕಿಬಿಡ್ತಾನೆ. ಓಕೆ, ಅವರ ಲ್ಯಾಪ್ಟಾಪಲ್ಲಿ ಈಗ ಸೇಮ್ ಸಿನಾರಿಯೋ ಅಂತೇಳಿ ಅಂದ್ಕೊಳ್ಳುವ. ಓಕೆ, ಸೇಮ್ ಸಿನಾರಿಯೋ ಅಂತೇಳಿ ಅಂದ್ಕೊಳ್ಳುವ. ಅಂದರೆ ಆಲ್ರೆಡಿ ಅವ್ರ ಹತ್ರ ಇದುಂಟು, ಎಂಥ ಪ್ರಾಜೆಕ್ಟ್ ಕೊಟ್ಟಿದ್ದೀರಿ. ಬಟ್ ಅವರ ಹತ್ರಲ್ಲಿ Node.js ಉಂಟಲ್ಲ, ವರ್ಷನ್ 25 ಅಂತೇಳಿ ಅಂದ್ಕೊಂಡು ಬಿಡುವ. ಮತ್ತು MongoDBದು ವರ್ಷನ್ ಮೇ ಬಿ 9 ಅಂತೆಲ್ಲ ಅಂದ್ಕೊಳ್ಳುವ. ಓಕೆ, ಈಗ ನಿಮ್ಮ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಉಂಟಲ್ಲ, ಕ್ಲೈಂಟಿದ್ದು ಡೆವಿದ್ದು ಲ್ಯಾಪ್ಟಾಪಲ್ಲಿ ಅಷ್ಟು ಸರಿಯಾಗಿ ವರ್ಕ್ ಆಗೋದಿಲ್ಲ. ಎಂತಕ್ಕಂದರೆ ವರ್ಷನ್ ಮಿಸ್ ಮ್ಯಾಚ್ ಆಗ್ತಾ ಉಂಟು. ಸೊ ಹಾಗಾಗಿರೋದ್ರಿಂದ ಈ ಕ್ಲೈಂಟಿದ್ದು ಡೆವ್ ನಿಮಗೆ ಕಾಲ್ ಮಾಡಿಕೊಂಡು ಎಂತ ಇನ್ಸ್ಟಾಲ್ ಮಾಡಿದ್ದೀರಿ, ಹೇಗೆ ಮಾಡಿದ್ದೀರಿ, ಇಂಥದ್ದೆಲ್ಲ ಹಲವಾರು ವಿಷಯಗಳನ್ನೆಲ್ಲ ಕೇಳ್ತಾರೆ. ಮತ್ತು ಆಬ್ವಿಯಸ್ಲಿ ಜಸ್ಟ್ ಥಿಂಕ್ ಮಾಡಿ, ಈಗ Node.js 25ಗೆ ಮತ್ತು 22ಗೆ ಅಷ್ಟಂತ ಡಿಫ್ರೆನ್ಸ್ ಇರಲಿಕ್ಕಿಲ್ಲ. ಬಟ್ ಕೆಲವು ಸಾಫ್ಟ್ವೇರ್ಗಳಿರ್ತದೆ, ಅದರಲ್ಲಿ 25 ಮತ್ತು 22ಗೆ ತುಂಬ ಡಿಫ್ರೆನ್ಸ್ ಇರ್ತದೆ. ಸೊ ಈ ಪ್ರಾಜೆಕ್ಟ್ ಇದರಲ್ಲಿ ರನ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯ ಕೆಲವು ಸಾಫ್ಟ್ವೇರ್ ಟೂಲ್ಸ್ಗಳು ಸಹ ಇರ್ತದೆ. ಸೊ ಈಗ ಇಂಥ ಸಿಚುವೇಷನನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ನಾವು ಡಾಕರನ್ನು ನಾವು ಯೂಸ್ ಮಾಡೋದು. ಓಕೆ, ಸೊ ಈಗ ಡಾಕರಲ್ಲಿ ಎಂತ ಆಗ್ತದೆ ಅಂತೇಳಿದರೆ, ಸೇಮ್ Node.js ಪ್ರಾಜೆಕ್ಟ್ ಉಂಟು, ಅದನ್ನು ನೀವು ಡಾಕರಲ್ಲಿ ಮಾಡ್ಬೋದು. ಇದರಲ್ಲಿ ನಾನು ಡಾಕರ್ ಇಮೇಜ್ ಅಂತೇಳಿ ಹಾಕಿಬಿಡ್ತೇನೆ. ಓಕೆ, ಸೊ ಈಗ ಡಾಕರ್ ಇಮೇಜ್ Node.js ಪ್ರಾಜೆಕ್ಟಲ್ಲಿ ನಾವು ಮಾಡಿಬಿಡೋದು. ಓಕೆ, ಇದರಲ್ಲಿ ಡಾಕರಲ್ಲಿ ಮೇಯ್ನ್ ಇರೋದು ಎರಡು ಕಾನ್ಸೆಪ್ಟ್, ಒಂದು ಇಮೇಜ್ ಮತ್ತು ಒಂದು ಕಂಟೈನರ್. ಸೊ ಈಗ ಎಂತ ಅಂತೇಳಿದರೆ, ಈಗ ನಾನೊಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಿಮ್ಮ ಹತ್ರ ಒಂದು ಯಾವುದಾದ್ರು ಮೂವಿ ಅಥವಾ ಎಂಥಾದ್ರು ಒಂದು ಇಮೇಜ್, ವಿಡಿಯೋ ಅಂತಾರೆ ಇರ್ತದೆ. ಅದನ್ನು ನೀವು ನಿಮ್ಮ ಪೆನ್ ಡ್ರೈವಲ್ಲಿ ಸ್ಟೋರ್ ಮಾಡಿ ಇಡ್ತೀರಿ. ಈಗ ಈ ಪರ್ಟಿಕ್ಯುಲರ್ ಪೆನ್ ಡ್ರೈವನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಕೊಡ್ತೀರಿ. ಓಕೆ, ಸೊ ಈಗ ಫ್ರೆಂಡ್ಸಿಗೆ ಕೊಡುವುದುಂಟಲ್ಲ ಆ ಪರ್ಟಿಕ್ಯುಲರ್ ಪೆನ್ ಡ್ರೈವ್, ಅದನ್ನು ಇಮೇಜ್ ಅಂತೆಲ್ಲ ನಾವು ಅಂದ್ಕೊಳ್ಬೋದು. ನಮ್ಮ ಡಾಕರಿದ್ದು ಇಮೇಜಸಲ್ಲಿ ಎಂತ ಇರ್ತದೆ ಅಂತೇಳಿದರೆ, ಕೋಡ್ ಇರ್ತದೆ. ಮತ್ತು ಕೋಡಿಗೆ ಎಂತೆಲ್ಲ ಬೇಕು, ಅದಕ್ಕೆ ಎಲ್ಲ ಫೈಲ್ಸ್ಗಳು ಬೇಕು, ಅದಕ್ಕೆ ಮಿನಿ ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಬೇಕು, ಅದೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಆ ಪರ್ಟಿಕ್ಯುಲರ್ ಇಮೇಜ್ ಒಳಗೆ ಹಾಕಿಡ್ತೇವೆ. ಸೊ ಪೆನ್ ಡ್ರೈವನ್ನು ಯಾವ ರೀತಿ ಕೊಡ್ತೀರಲ್ಲ ನಿಮ್ಮ ಫ್ರೆಂಡ್ಸಿಗೆ, ಅದೇ ರೀತಿ ನಮ್ಮ ಡಾಕರ್ ಇಮೇಜನ್ನು ನಾವು ಫ್ರೆಂಡ್ಸಿಗೆ ಕೊಡ್ಬೋದು. ಅಥವಾ ನಾವು ಕ್ಲೌಡಲ್ಲಿ ಸೇವ್ ಮಾಡಿಕೊಂಡು ಕ್ಲೌಡಿಂದ ನಾವು ಡೌನ್ಲೋಡ್ ಮಾಡ್ಬೋದು. ಇಂಥ ಹಲವಾರು ವಿಷಯಗಳನ್ನೆಲ್ಲ ಮಾಡ್ಬೋದು ಡಾಕರ್ ಇಮೇಜಸನ್ನು ಇಟ್ಕೊಂಡು.
ಸೇಮ್ ವೇ ಈಗ ಆ ಇಮೇಜನ್ನು ನಾನು ನಿಮಗೆ ಕೊಟ್ಟರೆ, ಅಂದರೆ ಆ ಪರ್ಟಿಕ್ಯುಲರ್ ಒಂದು ಪೆನ್ ಡ್ರೈವಲ್ಲಿ ನಾನು ಯಾವುದಾದ್ರೂ ಹೊಸ ಮೂವಿಯನ್ನು ಹಾಕಿ ನಾನು ಕೊಟ್ಟರೆ, ಆ ಪರ್ಟಿಕ್ಯುಲರ್ ಮೂವಿಯನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ನೀವು ಪೆನ್ ಡ್ರೈವ್ ಹಾಕಿಕೊಂಡು ನೋಡ್ತೀರಲ್ಲ, ಅದು ನೋಡುವ ವಿಷಯ ಉಂಟಲ್ಲ, ಅದಕ್ಕೆ ನೀವು ಕಂಟೈನರ್ ಅಂತಲೇ ಅಂದ್ಕೊಳ್ಬೋದು. ನಿಮ್ಮ VLC ಪ್ಲೇಯರ್ ಇರ್ತದೋ ಅಥವಾ ವಿಂಡೋಸ್ ಇದು ಪ್ಲೇಯರ್ ಇರ್ತದಲ್ಲ, ಆ ಪ್ಲೇಯರಲ್ಲಿ ಆ ಪರ್ಟಿಕ್ಯುಲರ್ ಮೂವಿಯನ್ನು ಪ್ಲೇ ಮಾಡೋದುಂಟಲ್ಲ, ಅದು ಕಂಟೈನರ್ ಅಂತೇಳಿ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಸೊ ಸೇಮ್ ವೇ ನಮ್ಮ ಕಂಟೈನರಲ್ಲಿ ನಾವು ಆ ಪರ್ಟಿಕ್ಯುಲರ್ ಇಮೇಜಲ್ಲಿ ಎಂತೆಲ್ಲ ಹಾಕಿರ್ತೇವಲ್ಲ, ನಮ್ಮ ಕೋಡ್ಗಳನ್ನೆಲ್ಲ, ಅದನ್ನೆಲ್ಲ ನಾವು ಕಂಟೈನರ್ ಒಳಗಡೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನೀಗ ಪೆನ್ ಡ್ರೈವನ್ನು ನಿಮಗೆ ಕೊಟ್ಟ ತಕ್ಷಣ ನೀವು ಆ ಪರ್ಟಿಕ್ಯುಲರ್ ಪೆನ್ ಡ್ರೈವನ್ನು ನಿಮ್ಮ ಲ್ಯಾಪ್ಟಾಪಿಗೆ ಹಾಕಿ ನೀವು ಪ್ಲೇ ಮಾಡ್ತೀರಿ ಮೂವಿಯನ್ನು. ಸೇಮ್ ವೇ ನಾನು ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೆಲ್ಲ ಕೋಡ್ಗಳನ್ನೆಲ್ಲ ಹಾಕಿಕೊಂಡು ನಾನು ನಿಮಗೆ ಕೊಟ್ಟರೆ ಉಂಟಲ್ಲ, ಅದನ್ನು ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಹಾಕಿಕೊಂಡು ಡಾಕರ್ ಇನ್ಸ್ಟಾಲ್ ಆಗಿದ್ದರೆ ನೀವು ಅದನ್ನು ರನ್ ಮಾಡಿದರೆ ಆ ಪರ್ಟಿಕ್ಯುಲರ್ ಕಂಟೈನರ್ ರನ್ ಆಗ್ತದೆ. ಓಕೆ, ಅಂದರೆ ಆ ಪರ್ಟಿಕ್ಯುಲರ್ ಇಮೇಜ್ ಕಂಟೈನರ್ ಆಗಿ ಕ್ರಿಯೇಟ್ ಆಗಿಕೊಂಡು ರನ್ ಮಾಡಲಿಕ್ಕೆ ಆಗ್ತದೆ ನಿಮಗೆ. ಸೊ ಅಷ್ಟೇ ವಿಷಯ. ಪೆನ್ ಡ್ರೈವನ್ನು ನಿಮಗೆ ಕೊಟ್ಟು ಮೂವಿ ನೋಡ್ತಿರಲ್ಲ, ಸೇಮ್ ವೇ ಇಮೇಜಸನ್ನು ನಿಮಗೆ ಕೊಟ್ಟರೆ ಅದರಿಂದ ನೀವು ಕಂಟೈನರ್ ಮಾಡಿಕೊಂಡು ಆ ಕಂಟೈನರನ್ನು ರನ್ ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿ ಬಂದು ನಾನು ಡಾಕರ್ ಇಮೇಜ್ ಕ್ರಿಯೇಟ್ ಮಾಡ್ತೇನೆ. ಇದು ನಮ್ಮದು ನಾರ್ಮಲ್ ಪ್ರಾಜೆಕ್ಟ್. ಓಕೆ, ಬಟ್ ಈ ಡಾಕರ್ ಇಮೇಜಲ್ಲಿರುವ ಪ್ರಾಜೆಕ್ಟ್ ಉಂಟಲ್ಲ, ಇದೆಂತ ಆಗ್ತದೆ ಅಂತೇಳಿ ನೋಡುವ. ಸೊ ಈಗ ನೀವು ಡಾಕರ್ ಇಮೇಜನ್ನು ಹಾಕಿಕೊಂಡು Node.js ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳುವ. ಈ ಪರ್ಟಿಕ್ಯುಲರ್ ಇಮೇಜನ್ನು ನೀವು ಕ್ಲೈಂಟಿಗೆ ಅಥವಾ ಕ್ಲೈಂಟಿದು ಡೆವ್ ಇದು ಲ್ಯಾಪ್ಟಾಪಿಗೆ ಕೊಡ್ಬೋದು. ಓಕೆ, ಸೊ ಈಗ ಕ್ಲೈಂಟಿದು ಡೆವ್ ಇದು ಕ್ಲೈಂಟ್ ಡೆವ್ ಇದು ಲ್ಯಾಪ್ಟಾಪಲ್ಲಿ ಈ ಪರ್ಟಿಕ್ಯುಲರ್ ಇಮೇಜ್ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ಳುವ. ಈಗ ಈ ಪರ್ಟಿಕ್ಯುಲರ್ ಇಮೇಜನ್ನು ಹಿಡ್ಕೊಂಡು ಕ್ಲೈಂಟಿದು ಡೆವಲಪರ್ ಇರ್ತಾರಲ್ಲ, ಅವರು ಜಸ್ಟ್ ಒಂದು ಕಂಟೈನರನ್ನು ಕ್ರಿಯೇಟ್ ಮಾಡಿದರೆ ಆಯಿತು. ಸೊ ಈಗ ಇಲ್ಲಿ ಬಂದು ಡಾಕರ್ ಕಂಟೈನರನ್ನು ಕ್ರಿಯೇಟ್ ಮಾಡಿದರೆ ಈ ಪರ್ಟಿಕ್ಯುಲರ್ Node.js ಪ್ರಾಜೆಕ್ಟ್ ಉಂಟಲ್ಲ, ಅದು ಅವರ ಲ್ಯಾಪ್ಟಾಪಲ್ಲಿ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈಗ ಅವರ ಲ್ಯಾಪ್ಟಾಪಲ್ಲಿ ಈ ಪರ್ಟಿಕ್ಯುಲರ್ ಎಂಟೈರ್ ಪ್ರಾಜೆಕ್ಟ್ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ರೀವಿಯಸ್ಲಿ ನಾವೆಂತ ಮಾಡ್ತಿದ್ದೇವೆ ಅಂತೇಳಿದರೆ, Node.js ಪ್ರಾಜೆಕ್ಟನ್ನು ಕೋಡ್ ಮಾಡಿಕೊಂಡು ನಾವು ನಮ್ಮ ಕ್ಲೈಂಟಿದ ಲ್ಯಾಪ್ಟಾಪಲ್ಲಿ ಮ್ಯಾನ್ಯಲ್ ಆಗಿ Node.js ಮತ್ತು MongoDBಯನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ರನ್ ಮಾಡ್ತಿದ್ದೆವು. ಈಗೆಂತ ಆಗ್ತದೆ ಅಂತೇಳಿದರೆ, ನಾವು ನಮ್ಮ ಲ್ಯಾಪ್ಟಾಪಲ್ಲೇ ಡಾಕರ್ ಇಮೇಜನ್ನು ಈ ಪರ್ಟಿಕ್ಯುಲರ್ Node.js ಪ್ರಾಜೆಕ್ಟನ್ನು ನಾವು ಡಾಕರ್ ಇಮೇಜ್ ಆಗಿ ಮಾಡಿಬಿಡ್ತೇವೆ. ಈ ಡಾಕರ್ ಇಮೇಜನ್ನು ತೆಗೆದು ನಾವು ಕ್ಲೈಂಟಿದ್ದು ಲ್ಯಾಪ್ಟಾಪಿಗೆ ಕೊಟ್ಟ ತಕ್ಷಣ ಅವರದರಲ್ಲಿ ಡಾಕರ್ ಇನ್ಸ್ಟಾಲ್ ಆಗಿದ್ದರೆ ಒಂದು ಕಮಾಂಡನ್ನು ರನ್ ಮಾಡಿಕೊಂಡು ಇಮಿಡಿಯೇಟ್ಲಿ ಆ ಪರ್ಟಿಕ್ಯುಲರ್ ಡಾಕರ್ ಉಂಟಲ್ಲ ಕಂಟೈನರನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ಈ ಪರ್ಟಿಕ್ಯುಲರ್ Node.js ಪ್ರಾಜೆಕ್ಟನ್ನು ಹಿಡ್ಕೊಂಡು. ಸೊ ಇಷ್ಟು ಮಾಡಿದರೆ ನಿಮಗೆ ಈ ಪರ್ಟಿಕ್ಯುಲರ್ ವರ್ಷನ್ ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಎಂತಕ್ಕಂದರೆ ಕ್ಲೈಂಟಿದ್ದು ಡೆವಲ್ಲಿ ಇಫ್ ಅವರು ಬೇರೆ ಪ್ರಾಜೆಕ್ಟ್ ಇದ್ದರೆ ಅವ್ರ ಹತ್ರ, ಸೊ ಇದೇ ರೀತಿ ಅವರು ಇನ್ನೊಂದು ಪ್ರಾಜೆಕ್ಟನ್ನು ರನ್ ಮಾಡ್ಬೋದು. ಓಕೆ, ಸೊ ಈಗ ಪ್ರಾಜೆಕ್ಟ್ 2 ಅಂತೇಳಿ ಇರ್ತದೆ. ಸೊ ಪ್ರಾಜೆಕ್ಟ್ 2 ಅಂತೇಳಿ ಇರ್ತದೆ, ಇಲ್ಲಿ ಸಹ Node.js ಪ್ರಾಜೆಕ್ಟ್ 2 ಅಂತೇಳಿ ಇರ್ತದೆ. ಸೊ ಈ ಸೆಕೆಂಡ್ ಪ್ರಾಜೆಕ್ಟನ್ನು ಸಹ ಅವರು ಅವರದ್ದೇ ಲ್ಯಾಪ್ಟಾಪಲ್ಲಿ ರನ್ ಮಾಡ್ಬೋದು. ಇಲ್ಲಿ ಅದೆಂತ ಆಗ್ತದೆ ಅಂತೇಳಿದರೆ, ಈಗ ಪ್ರಾಜೆಕ್ಟ್ 2 ಇದು ಡಿಪೆಂಡೆನ್ಸಿ ಇಫ್ 25 ಇದ್ದದ್ದು 20 ಇದ್ದರೆ ಅವರ ಲ್ಯಾಪ್ಟಾಪಲ್ಲಿ ಅವರದು 2 ಪ್ರಾಜೆಕ್ಟ್ಸ್ ರನ್ ಆಗೋದಿಲ್ಲ. ಒಂದು ಪ್ರಾಜೆಕ್ಟ್ ರನ್ ಆಗ್ತದೆ ಆ ಪರ್ಟಿಕ್ಯುಲರ್ ವರ್ಷನಿಗೆ. ಇಫ್ ಬೇರೆ ವರ್ಷನ್ ಇನ್ಸ್ಟಾಲ್ ಆಗಿದ್ದರೆ ಆ ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಆಗೋದಿಲ್ಲ. ಸೊ ಅದರಿಂದಾಗಿ ನೀವು ಡಾಕರ್ ಯೂಸ್ ಮಾಡಿದರೆ ಪ್ರಾಜೆಕ್ಟ್ 1 ಪ್ರಾಜೆಕ್ಟ್ 2 2 ಪ್ರಾಜೆಕ್ಟ್ಸ್ ರನ್ ಆಗ್ತದೆ. ಯಾವ ರೀತಿ ರನ್ ಆಗ್ತದೆ ಅಂತೇಳಿದರೆ, ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಕೋಡ್ ಮಾಡಿದ್ದೀರಿ ಅದೇ ರೀತಿ ರನ್ ಆಗ್ತದೆ. ಇದು ತುಂಬ ಟೆಕ್ನಿಕಲ್ ಆಗಿ ನಾನು ಹೋದೆ. ಇಫ್ ನಿಮಗೆ ಅರ್ಥ ಆಗದಿದ್ದರೆ ಪುನಃ ಒಂದು ಸರಿ ಎಕ್ಸ್ಪ್ಲೇನ್ ಮಾಡುವ ಒಂದು ಸಮರಿಯಾಗಿ. ಸೊ ಈಗ Node.js ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀರಿ ನೀವು. ಈ ಪರ್ಟಿಕ್ಯುಲರ್ Node.js ಪ್ರಾಜೆಕ್ಟನ್ನು ನೀವು ನಿಮ್ಮ ಕ್ಲೈಂಟಲ್ಲಿದ್ದು ಲ್ಯಾಪ್ಟಾಪಿಗೆ ಇನ್ಸ್ಟಾಲ್ ಮಾಡಬೇಕಿದ್ರೆ ಅವರ ಲ್ಯಾಪ್ಟಾಪಲ್ಲಿ Node.js ಇನ್ಸ್ಟಾಲ್ ಮಾಡ್ತೀರಿ 22 ವರ್ಷನ್. ಮತ್ತು ಅದಾದ ನಂತರ MongoDB 8 ವರ್ಷನನ್ನು ನೀವು ಇನ್ಸ್ಟಾಲ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳುವ. ನೆಕ್ಸ್ಟ್ ಇದು ಓಕೆ ವರ್ಕ್ ಆಗ್ತದೆ ಅವರ ಲ್ಯಾಪ್ಟಾಪಲ್ಲಿ. ಈಗ ನೀವು ಕ್ಲೈಂಟಿದು ಬೇರೆ ಡೆವಲಪ್ಮೆಂಟ್ ಲ್ಯಾಪ್ಟಾಪ್ ಉಂಟು, ಆ ಲ್ಯಾಪ್ಟಾಪಲ್ಲಿ ಆಲ್ರೆಡಿ Node.js 25 ಇನ್ಸ್ಟಾಲ್ ಆಗಿ ಉಂಟು ಮತ್ತು MongoDB 9 ಇನ್ಸ್ಟಾಲ್ ಆಗಿ ಉಂಟು. ಬಟ್ ನಿಮ್ಮ ಪ್ರಾಜೆಕ್ಟಿಗೆ 22 ಮತ್ತು 8 ಬೇಕಾದದ್ದು. ಸೊ ಅದರಿಂದಾಗಿ
ಈ ಪರ್ಟಿಕ್ಯುಲರ್ Node.js 25 ಅನ್ನು ಒಂದಾದರೆ ನೀವು ಅನ್ಇನ್ಸ್ಟಾಲ್ ಮಾಡಬೇಕು. ಇಲ್ಲದಿದ್ದರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನಿಮ್ಮ ಕ್ಲೈಂಟಿದ್ದು ಡೆವಿದ್ ಲ್ಯಾಪ್ಟಾಪಲ್ಲಿ ರನ್ ಆಗೋದಿಲ್ಲ. ಜಸ್ಟ್ ಇನ್ ಕೇಸ್ ನೀವೀಗ ಅನ್ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದರೆ ಕ್ಲೈಂಟಿದು ಲ್ಯಾಪ್ಟಾಪಲ್ಲಿ ಬೇರೆ ಪ್ರಾಜೆಕ್ಟ್ಸ್ಗಳಿರ್ತದಲ್ಲ, ಅದು ರನ್ ಆಗೋದು ಸ್ಟಾಪ್ ಆಗ್ತದೆ. ಸೊ ಅದರಿಂದಾಗಿ ಈಗ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ 2 ಡಿಪೆಂಡೆನ್ಸಿ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಯೂಶಲಿ ಒಂದು ಪ್ರಾಜೆಕ್ಟ್ ಮಾಡಬೇಕಿದ್ರೆ ಅದರಲ್ಲಿ ಡಾಟಾಬೇಸ್, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್, ಮಿಡಲ್ ವೇರ್, ಅದು ಇದು ತುಂಬ ವಿಷಯಗಳೆಲ್ಲ ಇರ್ತದೆ. ಈ ಎಲ್ಲ ವಿಷಯಗಳು ಪ್ರತಿಯೊಂದು ವಿಷಯಗಳನ್ನು ಸಹ ನೀವು ಕ್ಲೈಂಟಿದ್ದು ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಬೇಕು. ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಎಂತಂದರೆ 20-30 ಟೂಲ್ಸ್ಗಳನ್ನು ಕ್ಲೈಂಟಿದ್ದು ಲ್ಯಾಪ್ಟಾಪಲ್ಲಿ ಅಥವಾ ಬೇರೆಯವರ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡೋದು ಮತ್ತು ವರ್ಷನನ್ನೆಲ್ಲ ಕರೆಕ್ಟಾಗಿ ನೋಡೋದು, ಇದು ತುಂಬ ಕಷ್ಟಕರ ವಿಷಯ. ಸೊ ಅದರಿಂದಾಗಿ ನೀವು ಡಾಕರನ್ನು ಯೂಸ್ ಮಾಡಿದರೆ, ಡಾಕರಲ್ಲಿ ಇಮೇಜ್ ಕಾನ್ಸೆಪ್ಟ್ ಉಂಟು. ನೀವು ಈ ಪರ್ಟಿಕ್ಯುಲರ್ Node.js ಪ್ರಾಜೆಕ್ಟ್ ಇದು ಇಮೇಜ್ ಕ್ರಿಯೇಟ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಇಮೇಜನ್ನು ನೀವು ನಿಮ್ಮ ಕ್ಲೈಂಟಿದ್ದು ಲ್ಯಾಪ್ಟಾಪಿಗೆ ಹಾಕಿ ಅವರದರಲ್ಲಿ ಡಾಕರನ್ನು ಇನ್ಸ್ಟಾಲ್ ಮಾಡಿಕೊಂಡು ಒಂದು ಕಮಾಂಡ್ ರನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅವರದರಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಕ್ಸಾಕ್ಟ್ ನಿಮ್ಮದರಲ್ಲಿ ಯಾವ ರೀತಿ ವರ್ಕ್ ಆಗ್ತದೆ ಅದೇ ರೀತಿ ವರ್ಕ್ ಆಗ್ತದೆ. ಇಲ್ಲಿ ವರ್ಷನ್ ಇದೆಂಥ ಪ್ರಾಬ್ಲಮ್ ಬರೋದಿಲ್ಲ. ನೀವು ಯಾವ ವರ್ಷನನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಹಾಕಿರ್ತೀರಲ್ಲ ಅದೇ ವರ್ಷನ್ ಕ್ಲೈಂಟಿದ್ದು ಇದರಲ್ಲಿ ಸಹ ಇನ್ಸ್ಟಾಲ್ ಆಗ್ತದೆ. ಅವರ ಆ್ಯಕ್ಚುಲಾಗಿ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗೋದಿಲ್ಲ, ಒಂದು ಡಾಕರ್ ಅಂತೇಳಿ ಕಂಟೈನರ್ ಉಂಟು, ಅದರೊಳಗೆ ರನ್ ಆಗ್ತದೆ. ಸೇಮ್ ವೇ ಅವರದರಲ್ಲಿ ಬೇರೆ ಪ್ರಾಜೆಕ್ಟ್ ಯಾವುದಾದ್ರೂ ಉಂಟು, ಅದನ್ನು ಸಹ ಅವರು ಡಾಕರಲ್ಲಿ ರನ್ ಮಾಡ್ತಿದ್ದಾರೆ, ಅದು ಸಪ್ರೇಟಾಗಿ ರನ್ ಆಗ್ತದೆ. ಮೇ ಬಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ Node.js 20 ಯೂಸ್ ಮಾಡ್ತಿರ್ಬೋದು, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ Node.js 22 ಯೂಸ್ ಮಾಡ್ತಿರ್ಬೋದು. ಬಟ್ 2 ಪ್ರಾಜೆಕ್ಟ್ ಸಹ ಒಟ್ಟಿಗೆ ರನ್ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ, ಎಂಥ ಪ್ರಾಬ್ಲಮ್ ಇರೋದಿದೆ. ವ್ಯಾರಾಸ್ ಇಫ್ ನಾವು ಡಾಕರ್ ಯೂಸ್ ಮಾಡೋದಿದ್ರೆ ಅಲ್ಲಿ ಒಂದು ವರ್ಷನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಸೊ ಅದು ತುಂಬ ಕಾಂಪ್ಲಿಕೇಟೆಡ್ ವಿಷಯ. ಸೊ ಹೋಪ್ಫುಲಿ ನಿಮಗೆ ಡಾಕರ್ ಕಂಟೈನರಿದ್ದು ಮತ್ತು ಇಮೇಜಿದ್ದು ವಿಷಯ ಅರ್ಥ ಆಯಿತು ಅಂತೆಲ್ಲ ಅಂದ್ಕೊಳ್ತೇನೆ. ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ತುಂಬ ಟೆಕ್ನಿಕಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಡಯಾಗ್ರಾಮನ್ನೆಲ್ಲ ಯೂಸ್ ಮಾಡಿಕೊಂಡು. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತುಂಬ ಸಿಂಪಲಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಕಮಾಂಡ್ ಲೈನನ್ನು ಯೂಸ್ ಮಾಡಿಕೊಂಡು. ಮತ್ತು ಯಾವ ರೀತಿ ಡಾಕರನ್ನು ಇನ್ಸ್ಟಾಲ್ ಮಾಡೋದು ಮತ್ತು ಯಾವ ರೀತಿ ಈ ಪರ್ಟಿಕ್ಯುಲರ್ ಡಯಾಗ್ರಾಮಲ್ಲಿ ಕಾಂಪ್ಲಿಕೇಟೆಡ್ ಆಗಿರೋ ವಿಷಯವನ್ನು ಸಿಂಪಲಾಗಿ ಬ್ರೇಕ್ ಡೌನ್ ಮಾಡಿಕೊಂಡು ಕಲಿಯೋದು ಹೇಗೆ ಅಂತೇಳಿ ನಾವು ನೋಡುವ. ಸೊ ಅದರಿಂದಾಗಿ ಈ ವಿಡಿಯೋಗೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಕಮೆಂಟ್ ಹಾಕಿಬಿಡಿ ನೀವು ಇಲ್ಲಿ ತನಕ ನೋಡಿದ್ದೀರಿ ಸೀರೀಸನ್ನು, ನೆಕ್ಸ್ಟ್ ವೀಡಿಯೋ ನಿಮಗೆ ನೋಡಬೇಕು ಅಂತೇಳಿ ಇಂಟ್ರೆಸ್ಟ್ ಉಂಟು ಅಂತೇಳಿ. ಸೊ ಅದರಿಂದಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.